ಈ ದಿನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆಗಳು. ಕಾಂಗ್ರೆಸ್ ಪಕ್ಷದಲ್ಲಿ ನೀವು ನಿಮ್ಮ ವಿದ್ಯಾರ್ಥಿ ರಾಜಕೀಯ ಜೀವನವನ್ನು ಶುರು ಮಾಡಿಕೊಂಡು ಇವತ್ತಿಗೆ ಸಿಎಂ ಸ್ಥಾನಕ್ಕೆ ಅಲಂಕರಿಸಿದ್ದೀರಿ. ಇದರಲ್ಲಿ ಮುಖ್ಯವಾಗಿ ಹೇಳುವುದೇನೆಂದರೆ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷ ತುಂಬ ಒಳ್ಳೆಯ ಸ್ಥಾನಮಾನ ಕೊಟ್ಟು ಗೌರವಿಸಿದೆ. ವಿದ್ಯಾರ್ಥಿಯಾಗಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು ಅವರು ಇವತ್ತು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಾನು ನಿತೇಶ್ ಅಂತ ಮುಧೋಳ ಮೀಸಲು ಮತಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯಿಂದ ಬರೋದು. ನಮ್ಮ ಕ್ಷೇತ್ರದ ಶಾಸಕರಾದಂಥ ಆರ್.ಬಿ. ತಿಮ್ಮಾಪುರ ಸಾಹೇಬರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರ ಕ್ಯಾಬಿನೆಟ್ನಲ್ಲಿ ಡಿ.ಸಿ.ಎಂ ಸ್ಥಾನ ಹಾಗೂ ಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ನಾವು ಆಗ್ರಹಿಸ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರ ಕ್ಯಾಬಿನೆಟ್ನಲ್ಲಿ ತಿಮ್ಮಾಪುರ ಸಾಹೇಬರಿಗೆ ಒಳ್ಳೆ ಸಚಿವ ಸ್ಥಾನವನ್ನು ಕೊಡಬೇಕು. ಅದರಿಂದ 2028ರ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಲು ಒಂದು ತುಂಬ ಒಳ್ಳೆಯ ಅವಕಾಶವಿರುತ್ತದೆ. ಆರ್.ಬಿ. ತಿಮ್ಮಾಪುರ ಸಾಹೇಬರು ರಾಜ್ಯಾದ್ಯಂತ ಅವರದೇ ಆದಂಥ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಅವರು ಕೇವಲ ದಲಿತ ನಾಯಕರಷ್ಟೇ ಅಲ್ಲದೆ ಸರ್ವ ಧರ್ಮದ ಸರ್ವ ಜಾತಿ ಪಕ್ಷ ಪಂಗಡ ಏನನ್ನೂ ನೋಡದೆ ಎಲ್ಲರ ಮನಸ್ಸಿನಲ್ಲೂ ಒಳ್ಳೆಯ ರೀತಿಯ ಜನನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಅವರಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಜನ ಕಾರ್ಯಕರ್ತರು ಇದ್ದಾರೆ. ಪಕ್ಷವನ್ನು ನೋಡದೆ ಆರ್.ಬಿ. ತಿಮ್ಮಾಪುರ ಸಾಹೇಬ್ರನ್ನ ನೋಡಿಕೊಂಡು ಚುನಾವಣೆ ಮಾಡೋರು ತುಂಬಾ ಜನ ಇದ್ದಾರೆ. ಹೀಗಾಗಿ ನಮ್ಮದೊಂದು ಕಳೆಯ ವಿನಂತಿ, ಆರ್.ಬಿ. ತಿಮ್ಮಾಪುರ ಸಾಹೇಬ್ರನ್ನ ಡಿ.ಸಿ.ಎಂ ಮಾಡಿ ಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಹಾಗೂ ಎಐಸಿಸಿಯಲ್ಲಿ ತುಂಬಾ ಕಳಕಳಿಯಿಂದ ವಿನಂತಿ ಮಾಡುತ್ತೇವೆ. ಧನ್ಯವಾದಗಳು. ಡೈ ಜಿ.ಕೆ. ಶಿವಕುಮಾರ್, ಡೈ ಆರ್.ಬಿ. ತಿಮ್ಮಾಪುರ ಸಾಹೇಬ್ರು, ಜೈ ಆರ್.ಬಿ. ತಿಮ್ಮಾಪುರ ಸಾಹೇಬ್ರು.